ಸ್ನೇಹಿತರೆ, ನಮ್ಮ ಕುತೂಹಲದ ಮತ್ತೊಂದು ವಿಡಿಯೋಗೆ ನಿಮಗೆ ಪ್ರೀತಿಯ ಸ್ವಾಗತ. ಇವತ್ತು ನಾವು ಮಾತನಾಡುತ್ತಿರುವ ವಿಷಯ ಕೇಳಲು ಸ್ವಲ್ಪ ಮುಜುಗರ ಎನ್ನಿಸಬಹುದು, ಆದರೆ ಪ್ರಪಂಚದ ಅತಿ ದೊಡ್ಡ ಉದ್ಯಮಗಳಲ್ಲಿ ಒಂದಾದ ಪೋರ್ನ್ ಇಂಡಸ್ಟ್ರಿ ಅಥವಾ ಅಶ್ಲೀಲ ಚಿತ್ರೋದ್ಯಮದ ಬಗ್ಗೆ ನಿಜಕ್ಕೂ ಇತಿಹಾಸ ಬೆರಗುಗೊಳಿಸುವಂತಿದೆ. ಇವತ್ತು ಇಂಟರ್ನೆಟ್ ತೆರೆದರೆ ಸಾಕು, ಉಚಿತವಾಗಿ ಸಿಗುವ ಈ ವಿಡಿಯೋಗಳ ಹಿಂದೆ ಸಾವಿರಾರು ವರ್ಷಗಳ ಇತಿಹಾಸವಿದೆ, ಕೋಟ್ಯಾಂತರ ರೂಪಾಯಿಗಳ ವ್ಯವಹಾರವಿದೆ ಮತ್ತು ವಿಚಿತ್ರವಾದ ಕಥೆಗಳಿವೆ. ಈ ವಿಡಿಯೋದಲ್ಲಿ ಯಾವುದೇ ಅಶ್ಲೀಲತೆಯನ್ನು ಪ್ರೋತ್ಸಾಹಿಸುವುದಕ್ಕಲ್ಲ, ಬದಲಾಗಿ ಒಂದು ಉದ್ಯಮವಾಗಿ ಇದು ಹೇಗೆ ಹುಟ್ಟಿತು ಮತ್ತು ಮನುಷ್ಯನ ಬುದ್ಧಿವಂತಿಕೆಯನ್ನು ಇದು ಹೇಗೆ ಬಳಸಿಕೊಂಡಿತು ಎಂಬುದನ್ನು ತಿಳಿಯಲು ಮಾತ್ರ. ಈ ಸುದೀರ್ಘ ಪಯಣದಲ್ಲಿ ನಾವು ಕಲ್ಲಿನ ಯುಗದಿಂದ ಇಂದಿನ ಇಂಟರ್ನೆಟ್ ಯುಗದವರೆಗಿನ ಎಲ್ಲವನ್ನು ತಿಳಿದುಕೊಳ್ಳೋಣ. ಸ್ನೇಹಿತರೆ, ಇನ್ನೂ ಯಾರು ನಮ್ಮ ಕುತೂಹಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಮಗೆಲ್ಲ ಅನ್ನಿಸಬಹುದು ಇವೆಲ್ಲ ಈಗಿನ ಕಾಲದ ಕೆಟ್ಟ ಚಟಗಳು ಅಂತ, ಆದರೆ ಸಂಶೋಧಕರು ಭೂಮಿ ಅಗೆದಾಗ ಸಿಕ್ಕ ಪುರಾವೆಗಳು ಬೇರೆ ಕತೆ ಹೇಳುತ್ತವೆ. ಸುಮಾರು 35,000 ವರ್ಷಗಳ ಹಿಂದೆ, ಅಂದರೆ ಮನುಷ್ಯ ಇನ್ನೂ ಸರಿಯಾಗಿ ಬಟ್ಟೆ ಉಡುವುದನ್ನು ಕಲಿಯದ ಕಾಲದಲ್ಲೂ ಲೈಂಗಿಕ ಚಿತ್ರಣಗಳಿದ್ದವು. ಜರ್ಮನಿಯ ಗುಹೆಗಳಲ್ಲಿ ಸಿಕ್ಕ ಚಿಕ್ಕ ಸ್ತ್ರೀ ವಿಗ್ರಹಗಳು ಇದಕ್ಕೆ ಸಾಕ್ಷಿ. ಅಂದಿನ ಕಾಲದ ಮನುಷ್ಯ ತನಗೆ ಆಕರ್ಷಕವಾಗಿ ಕಂಡದ್ದನ್ನು ಕಲ್ಲಿನಲ್ಲಿ ಕೆತ್ತುತ್ತಿದ್ದ. ಇದು ಅಶ್ಲೀಲತೆಗಿಂತ ಹೆಚ್ಚಾಗಿ ಸಂತಾನೋತ್ಪತ್ತಿ ಮತ್ತು ಫಲವತ್ತತೆಯ ಸಂಕೇತವಾಗಿತ್ತು. ಪ್ರಕೃತಿಯಲ್ಲಿ ಮಗು ಹುಟ್ಟುವುದು ಒಂದು ಪವಾಡದಂತೆ ಅಂದು ಕಾಣುತ್ತಿತ್ತು. ಹಾಗಾಗಿ ಅದಕ್ಕೆ ಸಂಬಂಧಿಸಿದ ಅಂಗಗಳನ್ನು ಅವರು ಪೂಜನೀಯ ಭಾವದಿಂದ ಅಥವಾ ಕುತೂಹಲದಿಂದ ಕೆತ್ತುತ್ತಿದ್ದರು. ಇನ್ನು ಸ್ವಲ್ಪ ಮುಂದೆ ಬಂದು ರೋಮ್ ಅಥವಾ ಗ್ರೀಕ್ ನಾಗರಿಕತೆಗಳನ್ನು ನೋಡಿದರೆ ಅಲ್ಲಿ ಲೈಂಗಿಕತೆ ಎಂಬುದು ಇವತ್ತಿನಷ್ಟು ಮುಚ್ಚಿಡುವ ವಿಷಯವಾಗಿರಲಿಲ್ಲ. ಅಲ್ಲಿನ ಶ್ರೀಮಂತರ ಮನೆಗಳ ಗೋಡೆಗಳ ಮೇಲೆ ಲೈಂಗಿಕ ಕ್ರಿಯೆಯ ಸುಂದರ ಚಿತ್ರಗಳನ್ನು ಬಿಡಿಸಲಾಗುತ್ತಿತ್ತು. ಇದನ್ನು ಅವರು ಒಂದು ಕಲೆ ಎಂದು ನಂಬಿದ್ದರು. ನಮ್ಮ ಭಾರತದ ಹಳೆಯ ದೇವಾಲಯಗಳನ್ನು ಒಮ್ಮೆ ನೋಡಿ, ಉದಾಹರಣೆಗೆ ಖಜುರಾಹೋ ಅಥವಾ ಕೋನಾರ್ಕ್. ಅಲ್ಲಿನ ಕಲ್ಲಿನ ಕೆತ್ತನೆಗಳು ಇಂದಿನ ಪೋರ್ನ್ ಚಿತ್ರಗಳಿಗಿಂತಲೂ ಹೆಚ್ಚು ವಿವರವಾಗಿವೆ. ಅಂದಿನ ಕಾಲದಲ್ಲಿ ಮನುಷ್ಯನ ಜೀವನದ 4 ಮುಖ್ಯ ಗುರಿಗಳಲ್ಲಿ ಕಾಮ ಕೂಡ ಒಂದಾಗಿತ್ತು. ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷ. ಇವುಗಳಲ್ಲಿ ಕಾಮವನ್ನು ಗೌರವದಿಂದಲೇ ನೋಡಲಾಗುತ್ತಿತ್ತು. ವಾತ್ಸಾಯನ ಮಹರ್ಷಿಗಳು ಬರೆದ ಕಾಮಸೂತ್ರ ಇಡೀ ಜಗತ್ತಿಗೆ ಲೈಂಗಿಕ ಶಿಕ್ಷಣ ನೀಡಿದ ಮೊದಲ ಪುಸ್ತಕವಾಯಿತು. 15ನೇ ಶತಮಾನದಲ್ಲಿ ಮುದ್ರಣ ಯಂತ್ರ ಬಂದಾಗ ಈ ಉದ್ಯಮಕ್ಕೆ ಹೊಸ ರೆಕ್ಕೆಗಳು ಬಂದವು. ಅಲ್ಲಿಯವರೆಗೆ ಚಿತ್ರಗಳನ್ನು ಕೈಯಿಂದ ಬಿಡಿಸಬೇಕಿತ್ತು, ಅದು ತುಂಬಾ ದುಬಾರಿಯಾಗಿತ್ತು. ಆದರೆ ಮಷೀನ್ ಬಂದ ಮೇಲೆ ಪುಸ್ತಕಗಳನ್ನು 100 ಸಂಖ್ಯೆಯ ಪ್ರಿಂಟ್ ಮಾಡುವುದು ಸುಲಭವಾಯಿತು. ಯಾವಾಗ ಸಾಮಾನ್ಯ ಜನರಿಗೂ ಇಂತಹ ಲೈಂಗಿಕ ಪುಸ್ತಕಗಳು ಸಿಗಲು ಶುರುವಾಯಿತು, ಆಗ ಸರ್ಕಾರಗಳು ಮತ್ತು ಚರ್ಚ್ಗಳು ಎಚ್ಚೆತ್ತುಕೊಂಡವು. ಇದು ಸಮಾಜವನ್ನು ಹಾಳು ಮಾಡುತ್ತವೆ ಎಂಬ ಕೂಗು ಕೇಳಿ ಬಂತು. 16ನೇ ಶತಮಾನದಲ್ಲಿ ಇಟಲಿ ಒಬ್ಬ ಲೇಖಕ ಲೈಂಗಿಕ ಕವನಗಳ ಪುಸ್ತಕ ಪ್ರಕಟಿಸಿದಾಗ ಅವನನ್ನು ಜೈಲಿಗೆ ಹಾಕಲಾಯಿತು. ಅಂದರೆ ಅಶ್ಲೀಲತೆ ಮತ್ತು ಅದರ ಮೇಲಿನ ನಿಷೇಧ ಇವೆರಡು ಒಟ್ಟೊಟ್ಟಿಗೆ ಬೆಳೆದು ಬಂದವು. 1800ರ ದಶಕದಲ್ಲಿ ಬ್ರಿಟಿಷರ ಆಡಳಿತವಿದ್ದಾಗ ವಿಕ್ಟೋರಿಯನ್ ಯುಗ ಎಂದು ಕರೆಯುತ್ತೇವೆ. ಸಮಾಜದಲ್ಲಿ ಒಂದು ರೀತಿಯ ಸುಳ್ಳು ನೈತಿಕತೆ ಮನೆ ಮಾಡಿತು. ಹೊರಗಡೆ ಎಲ್ಲರೂ ತುಂಬಾ ಶಿಸ್ತಿನಿಂದ ಇರಬೇಕು, ಲೈಂಗಿಕತೆ ಬಗ್ಗೆ ಮಾತನಾಡಲೇಬಾರದು ಎಂಬ ನಿಯಮವಿತ್ತು. ಆದರೆ ಆಶ್ಚರ್ಯವೆಂದರೆ ಇದೇ ಕಾಲದಲ್ಲಿ ಅತಿ ಹೆಚ್ಚು ಅಶ್ಲೀಲ ಸಾಹಿತ್ಯಗಳು ಕಳ್ಳ ಮಾರ್ಗದಲ್ಲಿ ಮಾರಾಟವಾಗುತ್ತಿತ್ತು. ಜನರು ಹೊರಗೆ ಸಾಚ ಎಂಬಂತೆ ನಟಿಸುತ್ತಾ ಒಳಗೆ ಇಂತಹ ಪುಸ್ತಕಗಳನ್ನು ಓದುತ್ತಿದ್ದರು. ಇಲ್ಲಿಂದಲೇ ಅಶ್ಲೀಲತೆ ಎಂಬುದು ಒಂದು ಗುಪ್ತ ಉದ್ಯಮವಾಗಿ ರೂಪಾಂತರಗೊಂಡಿತು. ಇದೇ ಸಮಯದಲ್ಲಿ ಪೋರ್ನೋಗ್ರಫಿ ಎಂಬ ಪದ ಚಾಲ್ತಿಗೆ ಬಂತು. ಇದು ಗ್ರೀಕ್ ಪದದಿಂದ ಬಂದದ್ದು, ವೇಶ್ಯೆಯರ ಬಗ್ಗೆ ಬರೆಯುವುದು ಎಂಬ ಅರ್ಥ ಕೊಡುತ್ತದೆ. 1839ರಲ್ಲಿ ಫೋಟೋ ತೆಗೆಯುವ ಕ್ಯಾಮ್ರಾ ಸಂಶೋಧನೆಯಾಯಿತು. ವಿಜ್ಞಾನಿಗಳು ಫೋಟೋ ತೆಗೆಯುವುದನ್ನು ಕಲಿಯುವ ಮೊದಲೇ ಕೆಲವರು ಇದರ ಮೂಲಕ ಹಣ ಮಾಡಲು ಯೋಚಿಸಿದ್ದರು. ಚಿತ್ರಕಲೆಗಿಂತ ಫೋಟೋಗಳು ಹೆಚ್ಚು ನೈಜವಾಗಿದ್ದವು. ಫ್ರಾನ್ಸ್ ದೇಶದಲ್ಲಿ ಮೊದಲು ಇಂತಹ ಫೋಟೋಗಳನ್ನು ತೆಗೆದು ಪೋಸ್ಟ್ ಕಾರ್ಡ್ಗಳ ಹಿಂದೆ ಅಂಟಿಸಿ ಮಾರಾಟ ಮಾಡಲಾಗುತ್ತಿತ್ತು. ಇದನ್ನು ಫ್ರೆಂಚ್ ಪೋಸ್ಟ್ ಕಾರ್ಡ್ ಎಂದು ಕರೆಯುತ್ತಿದ್ದರು. ಇವುಗಳನ್ನು ವಿದೇಶಗಳಿಗೆ ಸಾಗಿಸುವುದು ಸುಲಭವಾಯಿತು. ಮೊದಲ ಜಾಗತಿಕ ಯುದ್ಧದ ಸಮಯದಲ್ಲಿ ಸೈನಿಕರು ತಮ್ಮ ಮನೆಯವರಿಂದ ದೂರವಿದ್ದಾಗ ಇಂತಹ ಫೋಟೋಗಳನ್ನು ಜೇಬಿನಲ್ಲಿಟ್ಟುಕೊಳ್ಳುತ್ತಿದ್ದರು. ಇದು ಈ ಇಂಡಸ್ಟ್ರಿಗೆ ದೊಡ್ಡ ಮಾರುಕಟ್ಟೆಯ ತಂದುಕೊಟ್ಟಿತು. ಕ್ಯಾಮೆರಾದಿಂದ ಫೋಟೋ ತೆಗೆಯುವುದು ಒಂದು ಕಡೆಯಾದರೆ, ಚಲನಚಿತ್ರ ಅಂದರೆ ವಿಡಿಯೋ ಮಾಡುವ ತಂತ್ರಜ್ಞಾನ ಬಂದಾಗ ಜಗತ್ತೇ ಬೆರಗಾಯಿತು. 1895ರಲ್ಲಿ ಲೂಮಿಯರ್ ಸಹೋದರರು ಸಿನಿಮಾ ಕ್ಯಾಮ್ರಾ ಕಂಡುಹಿಡಿದ ಕೇವಲ 1 ವರ್ಷದ ಒಳಗೆ, ಅಂದರೆ 1896ರಲ್ಲಿ ಮೊದಲ ಬಾರಿಗೆ ಲೈಂಗಿಕ ದೃಶ್ಯವಿರುವ ಚಿತ್ರ ತಯಾರಾಯಿತು. ಇದರ ಹೆಸರು ಈ ವಿಡಿಯೋದಲ್ಲಿ ಹೇಳೋದಿಲ್ಲ. ಇದು ಕೇವಲ 7 ನಿಮಿಷದ ವಿಡಿಯೋ ಆಗಿತ್ತು. ಇದರಲ್ಲಿ ಒಬ್ಬ ನಟಿ ಬಟ್ಟೆ ಬಿಚ್ಚುವ ದೃಶ್ಯವಿತ್ತು. ಅಂದಿನ ಕಾಲಕ್ಕೆ ಅದು ದೊಡ್ಡ ಸಂಚಲನ ಮೂಡಿಸಿತು. ಆಗಿನ ಕಾಲದಲ್ಲಿ ಸಿನಿಮಾಗಳಿಗೆ ಸೌಂಡ್ ಇರುತ್ತಿರಲಿಲ್ಲ, ಕೇವಲ ಮೂಕ ಚಿತ್ರಗಳಾಗಿದ್ದವು. ಈ ಸಿನಿಮಾಗಳು ಕಳ್ಳ ಮಾರ್ಗದಲ್ಲಿ ಪ್ಯಾರಿಸ್ನಿಂದ ಬೇರೆ ದೇಶಗಳಿಗೆ ಸಾಗಿಸಲಾಗುತ್ತಿತ್ತು.
ನಾವೆಲ್ಲರೂ ಕೇಳಿರುವ ಬ್ಲೂ ಫಿಲ್ಮ್ ಎಂಬ ಹೆಸರಿನ ಹಿಂದೆ ಒಂದು ಆಸಕ್ತಿದಾಯಕ ಕಥೆ ಇದೆ. 1920 ಮತ್ತು 30ರ ದಶಕದಲ್ಲಿ ಇಂತಹ ವಿಡಿಯೋಗಳನ್ನು ಪ್ರದರ್ಶಿಸುವುದು ಕಾನೂನು ಬಾಹಿರವಾಗಿತ್ತು. ಹಾಗಾಗಿ ಈ ಫಿಲ್ಮ್ ರೋಲ್ಗಳನ್ನು ಪೊಲೀಸರ ಕಣ್ಣಿಗೆ ಬೀಳದಂತೆ ನೀಲಿ ಬಣ್ಣದ ಟಿನ್ ಡಬ್ಬೆಗಳಲ್ಲಿ ಇಟ್ಟು ಸಾಗಿಸಲಾಗುತ್ತಿತ್ತು. ಕೆಲವರ ಪ್ರಕಾರ ಆಗಿನ ಕಾಲದಲ್ಲಿ ಫಿಲ್ಮ್ಗಳನ್ನು ಕಪ್ಪು ಬಿಳುಪಿನಲ್ಲಿ ಶೂಟ್ ಮಾಡಿದ ಮೇಲೆ ಅವುಗಳಿಗೆ ಒಂದು ರೀತಿಯ ನೀಲಿ ಬಣ್ಣದ ಛಾಯೆ ಬರುತ್ತಿತ್ತು. ಅದಕ್ಕಾಗಿಯೇ ಜನರು ಇವುಗಳನ್ನು ಬ್ಲೂ ಫಿಲ್ಮ್ ಎಂದು ಕರೆಯಲು ಶುರು ಮಾಡಿದರು. ಇವುಗಳನ್ನು ದೊಡ್ಡ ಥಿಯೇಟರ್ಗಳಲ್ಲಿ ತೋರಿಸುತ್ತಿರಲಿಲ್ಲ, ಬದಲಾಗಿ ಹೋಟೆಲ್ಗಳ ಹಿಂಬದಿಯ ಸಣ್ಣ ರೂಮುಗಳಲ್ಲಿ ಅಥವಾ ಶ್ರೀಮಂತರ ಪಾರ್ಟಿಗಳಲ್ಲಿ ಗುಟ್ಟಾಗಿ ಪ್ರದರ್ಶಿಸಲಾಗುತ್ತಿತ್ತು. 1940ರ ದಶಕದಲ್ಲಿ ಎರಡನೇ ಮಹಾಯುದ್ಧ ನಡೆದಾಗ ಈ ಉದ್ಯಮಕ್ಕೆ ದೊಡ್ಡ ಮಟ್ಟದ ಬೇಡಿಕೆ ಬಂತು. ಮನೆ ಮತ್ತು ಹೆಂಡತಿಯರಿಂದ ದೂರವಿದ್ದ ಲಕ್ಷಾಂತರ ಸೈನಿಕರಿಗೆ ಇಂತಹ ಚಿತ್ರಗಳು ಮನೋರಂಜನೆಯಾದವು. ಅಮೆರಿಕದ ಸೈನಿಕರು ತಮ್ಮ ಬಂಕರ್ಗಳಲ್ಲಿ ಇಂತಹ ಫೋಟೋಗಳನ್ನು ಅಂಟಿಸಿಕೊಳ್ಳುತ್ತಿದ್ದರು. ಈ ಸಮಯದಲ್ಲಿ ಪಿನ್ ಆಫ್ ಗರ್ಲ್ ಎಂಬ ಸಂಸ್ಕೃತಿ ಬೆಳೆಯಿತು. ಅಂದರೆ ಸುಂದರ ನಟಿಯರ ಅರೆ ನಗ್ನ ಫೋಟೋಗಳನ್ನು ಪತ್ರಿಕೆಗಳಲ್ಲಿ ಪ್ರಿಂಟ್ ಮಾಡಿ ಸೈನಿಕರಿಗೆ ಹಂಚಲಾಗುತ್ತಿತ್ತು. ಇದು ಪೋರ್ನ್ ಉದ್ಯಮಕ್ಕೆ ಒಂದು ರೀತಿಯ ಕಾನೂನುಬದ್ಧ ಗೌರವ ತಂದುಕೊಡಲು ಶುರುವಾಯಿತು. ಅಂದರೆ ಇದು ಕೇವಲ ಅಶ್ಲೀಲತೆಯಲ್ಲ, ಮನೋರಂಜನೆ ಎಂಬ ವಾದ ಶುರುವಾಯಿತು. 1953ರಲ್ಲಿ ಹ್ಯೂ ಹೆಪ್ನರ್ ಎಂಬುವವರು ಪ್ಲೇ ಬಾಯ್ ಎಂಬ ಮ್ಯಾಗಝಿನ್ ಶುರು ಮಾಡಿದರು. ಇದು ಪೋರ್ನ್ ಇಂಡಸ್ಟ್ರಿಯ ಇತಿಹಾಸದಲ್ಲಿ ಅತಿ ದೊಡ್ಡ ತಿರುವು. ಅಲ್ಲಿಯವರೆಗೆ ಅಶ್ಲೀಲ ಚಿತ್ರಗಳನ್ನು ಕಳ್ಳರಂತೆ ನೋಡುತ್ತಿದ್ದ ಜನರಿಗೆ ಹೆಪ್ನರ್ ಇದನ್ನು ಒಂದು ಲೈಫ್ ಸ್ಟೈಲ್ ಅಥವಾ ಜೀವನ ಶೈಲಿಯಾಗಿ ಪರಿಚಯಿಸಿದರು. ಈ ಮ್ಯಾಗಝಿನ್ನಲ್ಲಿ ಕೇವಲ ಫೋಟೋಗಳಿರಲಿಲ್ಲ, ಬದಲಾಗಿ ದೊಡ್ಡ ದೊಡ್ಡ ಸಾಹಿತ್ಯಗಳ ಲೇಖನಗಳು ಮತ್ತು ರಾಜಕಾರಣಿಗಳ ಸಂದರ್ಶನಗಳು ಇರುತ್ತಿದ್ದವು. ಇದರಿಂದಾಗಿ ಜನರು ಈ ಮ್ಯಾಗಝಿನ್ನನ್ನು ಬಹಿರಂಗವಾಗಿ ಕೊಳ್ಳಲು ಶುರು ಮಾಡಿದರು. ನಾನು ಇದನ್ನು ಲೇಖನ ಓದಲು ಕೊಳ್ಳುತ್ತಿದ್ದೇನೆ ಎಂಬ ನೆಪದಲ್ಲಿ ಅವರು ಅಶ್ಲೀಲ ಚಿತ್ರಗಳನ್ನು ನೋಡಲು ಶುರು ಮಾಡಿದರು. ಇದು ಸಮಾಜದ ಮುಖವಾಡವನ್ನು ಕಳಚಿದ ಸಮಯವಾಗಿತ್ತು. 1970ರ ದಶಕ ಬಂದಾಗ ಅಮೆರಿಕದಲ್ಲಿ ಲೈಂಗಿಕ ಕ್ರಾಂತಿ ಉಂಟಾಯಿತು. ಜನರು ಹಳೆಯ ಸಂಪ್ರದಾಯಗಳನ್ನು ಬದಿಗೊತ್ತಿ ಮುಕ್ತವಾಗಿ ಬದುಕಲು ಬಯಸಿದರು. 1972ರಲ್ಲಿ ಡೀಪ್ ಥ್ರಾಟ್ ಎಂಬ ಸಿನಿಮಾ ಬಿಡುಗಡೆಯಾಯಿತು. ಈ ಸಿನಿಮಾ ಇತಿಹಾಸವನ್ನೇ ಬದಲಿಸಿತು. ಅಲ್ಲಿಯವರೆಗಿನ ಪೋರ್ನ್ ಸಿನಿಮಾಗಳು ಕೇವಲ ಸಣ್ಣ ರೂಮ್ಗಳಿಗೆ ಸೀಮಿತವಾಗಿದ್ದವು. ಆದರೆ ಈ ಸಿನಿಮಾ ಮೊದಲ ಬಾರಿಗೆ ದೊಡ್ಡ ನಗರಗಳ ಪ್ರಮುಖ ಸಿನಿಮಾ ಥಿಯೇಟರ್ಗಳಲ್ಲಿ ಬಿಡುಗಡೆಯಾಯಿತು. ಜನರು ಸಾಲುಗಟ್ಟಿ ನಿಂತು ಟಿಕೆಟ್ ಕೊಂಡು ಈ ಸಿನಿಮಾ ನೋಡಿದರು. ಇದು ಕೇವಲ $22,000 ತಯಾರಿಯಾಗಿ ಅಂದಿನ ಕಾಲಕ್ಕೆ ಸುಮಾರು $100 ಮಿಲಿಯನ್ ಹಣ ಗಳಿಸಿತು. ಈ ಸಿನಿಮಾ ಮೂಲಕ ಪೋರ್ನ್ ಎಂಬುದು ಒಂದು ಅಧಿಕೃತ ಉದ್ಯಮವಾಗಿ ಗುರುತಿಸಿಕೊಂಡಿತು. 1980ರ ದಶಕದಲ್ಲಿ ತಂತ್ರಜ್ಞಾನದ ಮತ್ತೊಂದು ಆವಿಷ್ಕಾರವಾಯಿತು. ಅದೇ ವಿಡಿಯೋ ಕ್ಯಾಸೆಟ್ ಪ್ಲೇಯರ್ ಅಥವಾ VCR. ಇದು ಪೋರ್ನ್ ಇಂಡಸ್ಟ್ರಿಯ ಭವಿಷ್ಯವನ್ನೇ ಬದಲಿಸಿತು. ಜನರಿಗೆ ಈಗ ಥಿಯೇಟರ್ಗೆ ಹೋಗುವ ಮುಜುಗರ ತಪ್ಪಿತು. ಅಂಗಡಿಯಿಂದ ಕ್ಯಾಸೆಟ್ ಬಾಡಿಗೆಗೆ ತಂದು ಮನೆಯಲ್ಲೇ ಬಾಗಿಲೆ ಹಾಕಿಕೊಂಡು ನೋಡುವ ಸೌಲಭ್ಯ ಸಿಕ್ಕಿತ್ತು. ನಿಮಗೆ ಗೊತ್ತಿರಲಿ, ಅಂದು ಬೀಟಾಮ್ಯಾಕ್ಸ್ ಮತ್ತು VHS ಎಂಬ ಎರಡು ತಂತ್ರಜ್ಞಾನಗಳ ನಡುವೆ ಯುದ್ಧ ನಡೆದಿತ್ತು. ಬೀಟಾಮ್ಯಾಕ್ಸ್ ಕ್ವಾಲಿಟಿ ಚೆನ್ನಾಗಿದ್ದರೂ ಪೋರ್ನ್ ಇಂಡಸ್ಟ್ರಿ VHS ತಂತ್ರಜ್ಞಾನವನ್ನು ಬೆಂಬಲಿಸಿತು. ಕೊನೆಗೆ ಪೋರ್ನ್ ಇಂಡಸ್ಟ್ರಿಯ ಬೆಂಬಲದಿಂದಾಗಿ VHS ಇಡೀ ಜಗತ್ತನ್ನೇ ಆಳಿತು. ಒಂದು ಉದ್ಯಮ ಹೇಗೆ ತಂತ್ರಜ್ಞಾನದ ಭವಿಷ್ಯವನ್ನು ನಿರ್ಧರಿಸುತ್ತದೆ ಎಂಬುದಕ್ಕೆ ಇದೊಂದು ದೊಡ್ಡ ಉದಾಹರಣೆ. 1990ರ ದಶಕದ ಆರಂಭದಲ್ಲಿ ಇಂಟರ್ನೆಟ್ ಎಂಬ ಮಾಂತ್ರಿಕ ಲೋಕ ತೆರೆದುಕೊಂಡಿತು. ಅಲ್ಲಿಯವರೆಗೆ ವಿಡಿಯೋ ಕ್ಯಾಸೆಟ್ ಅಥವಾ ಮ್ಯಾಗಝಿನ್ ಕೊಳ್ಳಲು ಅಂಗಡಿಗೆ ಹೋಗಬೇಕಿತ್ತು. ಅಲ್ಲಿ ಜನರ ಕಣ್ಣು ತಪ್ಪಿಸಿಕೊಳ್ಳುವುದು ಒಂದು ದೊಡ್ಡ ಸಾಹಸವಾಗಿತ್ತು. ಆದರೆ ಇಂಟರ್ನೆಟ್ ಬಂದ ಮೇಲೆ ಎಲ್ಲವೂ ಬದಲಾಯಿತು. ಜನರು ತಮ್ಮ ಮನೆಯ ಕಂಪ್ಯೂಟರ್ನಲ್ಲಿ ಕುಳಿತು ಯಾರಿಗೂ ತಿಳಿಯದಂತೆ ಅಶ್ಲೀಲ ಚಿತ್ರಗಳನ್ನು ನೋಡಲು ಶುರು ಮಾಡಿದರು. ಆರಂಭದಲ್ಲಿ ಇಂಟರ್ನೆಟ್ ವೇಗ ತುಂಬ ಕಡಿಮೆ ಇತ್ತು. ಒಂದು ಸಣ್ಣ ಫೋಟೋ ಡೌನ್ಲೋಡ್ ಆಗಲು ನಿಮಿಷಗಟ್ಟಲೆ ಬೇಕಾಗಿತ್ತು. ಆದರೂ ಜನರು ತಾಳ್ಮೆಯಿಂದ ಕಾಯುತ್ತಿದ್ದರು. ಈ ಬೇಡಿಕೆಯನ್ನು ನೋಡಿದ ಕೆಲವು ಬುದ್ಧಿವಂತರು ಮೊದಲ ಬಾರಿಗೆ ಪೋರ್ನ್ ವೆಬ್ಸೈಟ್ಗಳನ್ನು ಶುರು ಮಾಡಿದರು. ಆಗಿನ ಕಾಲದಲ್ಲಿ ಕ್ರೆಡಿಟ್ ಕಾರ್ಡ್ ಬಳಸಿ ಹಣ ಪಾವತಿಸುವ ವ್ಯವಸ್ಥೆ ಇರಲಿಲ್ಲ. ಆದರೆ ಈ ಉದ್ಯಮವೇ ಮೊದಲ ಬಾರಿಗೆ ಆನ್ಲೈನ್ ಪೇಮೆಂಟ್ ವ್ಯವಸ್ಥೆಯನ್ನು ಜಗತ್ತಿಗೆ ಪರಿಚಯಿಸಿತು ಎಂದರೆ ನೀವು ನಂಬಲೇಬೇಕು. ಇಂದು ನಾವು ಬಳಸುವ ಕಾಮರ್ಸ್ ತಂತ್ರಜ್ಞಾನಕ್ಕೆ ಅಂದು ಪೋರ್ನ್ ಸೈಟ್ಗಳು ಹಾಕಿದ ಅಡಿಪಾಯವೇ ಕಾರಣ. 2000ರ ದಶಕದ ಮಧ್ಯಭಾಗದಲ್ಲಿ ಹೈಸ್ಪೀಡ್ ಇಂಟರ್ನೆಟ್ ಬಂದಿತು. ಇದೇ ಸಮಯದಲ್ಲಿ ಯೂಟ್ಯೂಬ್ ಜನಪ್ರಿಯವಾಗಿತ್ತು. ಇದನ್ನೇ ಮಾದರಿಯಾಗಿ ಇಟ್ಟುಕೊಂಡು ಪೋರ್ನ್ ಇಂಡಸ್ಟ್ರಿಯಲ್ಲಿ ಟ್ಯೂಬ್ ಸೈಟ್ಸ್ಗಳು ಹುಟ್ಟಿಕೊಂಡವು. ಇಲ್ಲಿಯವರೆಗೆ ಜನರ ವಿಡಿಯೋ ನೋಡಲು ಹಣ ಕೊಡಬೇಕಿತ್ತು. ಆದರೆ ಈ ಸೈಟ್ಗಳು ಎಲ್ಲವನ್ನು ಉಚಿತವಾಗಿ ನೀಡಲು ಶುರು ಮಾಡಿದವು. ಇದರಿಂದಾಗಿ ದೊಡ್ಡ ದೊಡ್ಡ ಪೋರ್ನ್ ಸಿನಿಮಾ ನಿರ್ಮಾಣ ಸಂಸ್ಥೆಗಳು ದಿವಾಳಿಯಾದವು. ಈ ಸೈಟ್ಗಳು ಹಣ ಮಾಡುವುದು ಹೇಗೆ ಗೊತ್ತಾ? ಅದು ಜಾಹೀರಾತುಗಳ ಮೂಲಕ. ಮಿಲಿಯನ್ ಗಟ್ಟಲೆ ಜನರು ದಿನಾಲು ಈ ಸೈಟ್ಗಳಿಗೆ ಭೇಟಿ ನೀಡಲು ಶುರು ಮಾಡಿದರು. ಇವತ್ತು ಜಗತ್ತಿನ ಒಟ್ಟು ಇಂಟರ್ನೆಟ್ ಸಂಚಾರದ ಸುಮಾರು 30%ಗಿಂತ ಹೆಚ್ಚು ಭಾಗ ಕೇವಲ ಈ ಅಶ್ಲೀಲ ಸೈಟ್ಗಳಿಗೆ ಹೋಗುತ್ತಿದೆ ಎಂದರೆ ಈ ಉದ್ಯಮ ಎಷ್ಟು ಬೃಹತ್ತಾಗಿ ಬೆಳೆದು ನಿಂತಿದೆ ಎಂಬುದನ್ನು ಊಹಿಸಿ. ಈ ಉದ್ಯಮದ ಹೊಳಪಿನ ಹಿಂದೆ ಅತಿ ದೊಡ್ಡ ಕರಾಳ ಲೋಕವಿದೆ.
ಈ ವಿಡಿಯೋದಲ್ಲಿ ನಾವು ಅದನ್ನು ಚರ್ಚಿಸಲೇಬೇಕು. ಈ ಉದ್ಯಮಕ್ಕೆ ಬರುವ ನಟ ನಟಿಯರಲ್ಲಿ ಹೆಚ್ಚಿನವರು ಬಡತನ ಅಥವಾ ಅನಿವಾರ್ಯತೆಯಿಂದ ಬರುತ್ತಾರೆ. ಒಮ್ಮೆ ಈ ಲೋಕಕ್ಕೆ ಬಂದ ಮೇಲೆ ವಾಪಸ್ ಹೋಗುವುದು ಅಸಾಧ್ಯವಾದ ಮಾತು. ಇಲ್ಲಿ ಮಾನವನ ಕಳ್ಳ ಸಾಗಾಣಿಕೆ ದೊಡ್ಡ ಸಮಸ್ಯೆಯಾಗಿದೆ. ಸುಳ್ಳು ಆಮಿಷ ಒಡ್ಡಿ ಹುಡುಗಿಯರನ್ನ ಕರೆತಂದು ಬಲವಂತವಾಗಿ ವಿಡಿಯೋಗಳಲ್ಲಿ ನಟಿಸುವಂತೆ ಮಾಡಲಾಗುತ್ತದೆ. ಅನೇಕ ನಟ ನಟಿಯರು ಮಾನಸಿಕ ಖಿನ್ನತೆಗೆ ಒಳಗಾಗಿ ಆತ್ಮಹತ್ಯೆ ಮಾಡಿಕೊಂಡ ಉದಾಹರಣೆಗಳು ಇಲ್ಲಿವೆ. ಅಷ್ಟೇ ಅಲ್ಲದೆ ಇತ್ತೀಚೆಗೆ ಡೀಪ್ ಫೇಕ್ ತಂತ್ರಜ್ಞಾನದ ಮೂಲಕ ಜನಸಾಮಾನ್ಯರ ಮುಖವನ್ನು ಅಶ್ಲೀಲ ವಿಡಿಯೋಗಳಿಗೆ ಅಂಟಿಸಿ ಅವರ ಜೀವನ ಹಾಳು ಮಾಡಲಾಗುತ್ತದೆ. ಇದು ಈ ಇಂಡಸ್ಟ್ರಿಯ ಅತಿ ಕೆಟ್ಟ ಮಜಲು. ಇನ್ನು ಭಾರತದ ವಿಷಯಕ್ಕೆ ಬಂದರೆ ಇಲ್ಲಿ ಪೋರ್ನ್ ನೋಡುವ ಅಥವಾ ತಯಾರಿಸುವುದು ಯಾವಾಗಲೂ ವಿವಾದಾತ್ಮಕವೇ. ಭಾರತದಲ್ಲಿ ಅಶ್ಲೀಲ ಚಿತ್ರಗಳನ್ನು ಸಾರ್ವಜನಿಕವಾಗಿ ಪ್ರದರ್ಶಿಸುವುದು ಅಥವಾ ಮಾರಾಟ ಮಾಡುವುದು ಆಕ್ಟ್ 67 ಮತ್ತು 67A ಪ್ರಕಾರ ಅಪರಾಧ. ಆದರೆ ವೈಯಕ್ತಿಕವಾಗಿ ಗೌಪ್ಯವಾಗಿ ನೋಡುವುದು ಅಪರಾಧವಲ್ಲ ಎಂಬ ವಾದಗಳು ಇವೆ. ಭಾರತದಲ್ಲಿ 2015 ಮತ್ತು 2018ರಲ್ಲಿ ಸರ್ಕಾರ ನೂರಾರು ಪೋರ್ನ್ ಸೈಟ್ಗಳನ್ನು ನಿಷೇಧಿಸಿತು. ಆದರೆ VPN ಅಥವಾ ಇತರ ತಂತ್ರಜ್ಞಾನಗಳನ್ನು ಬಳಸಿ ಜನರು ಇಂದಿಗೂ ನೋಡುತ್ತಿದ್ದಾರೆ. ಭಾರತವು ಜಗತ್ತಿನಲ್ಲಿ ಅತಿ ಹೆಚ್ಚು ಪೋರ್ನ್ ನೋಡುವ ದೇಶಗಳ ಪಟ್ಟಿಯಲ್ಲಿ ಮೊದಲ 3 ಸ್ಥಾನಗಳಲ್ಲಿದೆ ಎಂಬುದು ಒಂದು ಕಹಿ ಸತ್ಯ. ಸ್ಮಾರ್ಟ್ಫೋನ್ ಮತ್ತು ಅಗ್ಗದ ಇಂಟರ್ನೆಟ್ ಸಿಕ್ಕ ಮೇಲೆ ಹಳ್ಳಿಗಳಿಗೂ ಇದು ತಲುಪಿದೆ. ಇದು ಯುವ ಪೀಳಿಗೆಗೆ ಮಾನಸಿಕ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರುತ್ತಿದೆ. ಸ್ನೇಹಿತರೆ, ಇಲ್ಲಿಯವರೆಗೂ ನಾವು ಪೋರ್ನ್ ಇಂಡಸ್ಟ್ರಿಯ ಹುಟ್ಟು ಮತ್ತು ಅದರ ಸಾವಿರಾರು ವರ್ಷಗಳ ಇತಿಹಾಸವನ್ನು ನೋಡಿದೆವು. ಕಲ್ಲಿನ ಕೆತ್ತನೆಗಳಿಂದ ಶುರುವಾಗಿ ಇಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವರೆಗೆ ಬೆಳೆದಿರುವ ಈ ಉದ್ಯಮ ತಂತ್ರಜ್ಞಾನವನ್ನು ಮನುಷ್ಯನಿಗಿಂತಲೂ ವೇಗವಾಗಿ ಬಳಸಿಕೊಂಡಿದೆ. ಆದರೆ ಈ ಸುದೀರ್ಘ ಚರ್ಚೆಯ ನಂತರ ನಾವು ಒಂದು ಮುಖ್ಯವಾದ ಪ್ರಶ್ನೆಯನ್ನ ನಮಗೆ ನಾವೇ ಕೇಳಿಕೊಳ್ಳಬೇಕಿದೆ. ಈ ಉದ್ಯಮ ನಮಗೆ ಏನನ್ನು ನೀಡುತ್ತಿದೆ ಮತ್ತು ನಮ್ಮಿಂದ ಏನನ್ನು ಕಿತ್ತುಕೊಳ್ಳುತ್ತಿದೆ ಎನ್ನುವುದನ್ನ ನೋಡಲು ಇದು ಕೇವಲ ಒಂದು ಫೋನ್ ಪರದೆಯ ಮೇಲಿನ ವಿಡಿಯೋ ಅನಿಸಬಹುದು. ಆದರೆ ವಿಜ್ಞಾನಿಗಳು ಹೇಳುವ ಪ್ರಕಾರ ಅತಿಯಾದ ಅಶ್ಲೀಲ ಚಿತ್ರಗಳ ವೀಕ್ಷಣೆ ಮನುಷ್ಯನ ಮೆದುಳಿನ ಮೇಲೆ ಡ್ರಗ್ಸ್ ನೀಡುವಷ್ಟೇ ಕೆಟ್ಟ ಪರಿಣಾಮವನ್ನು ಬೀರುತ್ತದೆ. ಮೆದುಳಿನಲ್ಲಿರುವ ಡೋಪಮೈನ್ ಎಂಬ ರಾಸಾಯನಿಕದ ಅಸಮತೋಲನ ತಪ್ಪಿ ಮನುಷ್ಯ ತನ್ನ ನಿಜ ಜೀವನದ ಸಂಬಂಧಗಳಿಗಿಂತಲೂ ಈ ಕಾಲ್ಪನಿಕ ಲೋಕಕ್ಕೆ ಹೆಚ್ಚು ದಾಸನಾಗುತ್ತಾನೆ. ವಾಸ್ತವ ಮತ್ತು ಕಲ್ಪನೆಯ ನಡುವಿನ ಗೆರೆ ಅಳಿಸಿ ಹೋದಾಗ ಅದು ಸಮಾಜದಲ್ಲಿ ಲೈಂಗಿಕ ಅಪರಾಧಗಳಿಗೆ ಮತ್ತು ಮಾನಸಿಕ ಖಿನ್ನತೆಗೆ ನಾಂದಿ ಹಾಡುತ್ತದೆ. ಇನ್ನೊಂದು ಮುಖ್ಯ ವಿಷಯವೆಂದರೆ ಈ ಉದ್ಯಮದ ಹಿಂದೆ ಇರುವ ಶೋಷಣೆ. ನಾವು ಪರದೆಯ ಮೇಲೆ ನೋಡುವ ನಗು ಅಥವಾ ನಟನೆ ನಿಜವಲ್ಲ. ಅದರ ಹಿಂದೆ ಕಳ್ಳ ಸಾಗಾಣಿಕೆ, ಬಲವಂತದ ಚಿತ್ರೀಕರಣ ಮತ್ತು ಅನೇಕ ಬಡ ಹೆಣ್ಣು ಮಕ್ಕಳ ಕಣ್ಣೀರಿನ ಕಥೆಗಳಿವೆ. ಒಂದು ಕ್ಲಿಕ್ ಮಾಡುವ ಮೂಲಕ ನಾವು ಅಜಾಗರೂಕತೆಯಿಂದ ಇಂತಹ ಕರಾಳ ವ್ಯವಸ್ಥೆಯನ್ನು ಬೆಂಬಲಿಸುತ್ತಿದ್ದೇವೆ ಎಂಬ ಅರಿವು ನಮಗಿರಲಿ. ಕೊನೆಯದಾಗಿ, ತಂತ್ರಜ್ಞಾನ ಬೆಳೆದಂತೆ ನಮ್ಮ ಕುತೂಹಲವು ಬೆಳೆಯುವುದು ಸಹಜ. ಆದರೆ ಆ ಕುತೂಹಲ ನಮ್ಮನ್ನು ವಿನಾಶದ ಹಾದಿಗೆ ಕರೆದೊಯ್ಯಬಾರದು. ಬೆರಳ ತುದಿಯಲ್ಲಿ ಪ್ರಪಂಚವೇ ಸಿಗುವ ಈ ಕಾಲದಲ್ಲಿ ಯಾವುದು ನಮಗೆ ಬೇಕು ಮತ್ತು ಯಾವುದು ಬೇಡ ಎಂಬ ವಿವೇಚನೆ ನಮ್ಮಲ್ಲಿರಲಿ. ಈ ವಿಡಿಯೋ ನಿಮಗೆ ಇತಿಹಾಸದ ಸತ್ಯವನ್ನು ತಿಳಿಸುವುದಕ್ಕೆ ಮಾತ್ರ ಸೀಮಿತವಾಗಿತ್ತು. ನಮ್ಮ ಜೀವನದ ಗುಣಮಟ್ಟ ನಮ್ಮ ಆಲೋಚನೆಗಳ ಮೇಲೆ ನಿಂತಿರುತ್ತದೆ ಎಂಬುದು ನಮಗೆ ನೆನಪಿರಲಿ. ನಮ್ಮ ಕುತೂಹಲ ಚಾನೆಲ್ನ ಈ ವಿಶೇಷ ಸಂಶೋಧನಾತ್ಮಕ ವಿಡಿಯೋ ನಿಮಗೆ ಇಷ್ಟವಾದರೆ ಇದು ನಿಮ್ಮ ಆಪ್ತರೊಂದಿಗೆ ಹಂಚಿಕೊಳ್ಳಿ. ಈ ವಿಡಿಯೋನ ತಪ್ಪದೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ಗೆ ಕಮೆಂಟ್ ಮಾಡಿ ಮತ್ತು ನಮ್ಮ ಕುತೂಹಲ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಇತಿಹಾಸದ ಮತ್ತೊಂದು ಕುತೂಹಲಕಾರಿ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಕುತೂಹಲಕ್ಕೆ ಅಂತ್ಯವೇ ಇಲ್ಲ. ನಮಸ್ಕಾರ.